ಗುರುಭ್ಯೋ ನಮಃ. ಶ್ರೀಮದಾಚಾರ್ಯರ ಚರಿತ್ರೆಯನ್ನ ನಾವು ತಿಳ್ಕೊತಾ ಇದ್ವಿ. ಹೇಗೆ ಶ್ರೀಮದಾಚಾರ್ಯರು ಹನುಮ, ಭೀಮ, ಮಧ್ವ ಈ 3 ರೂಪಗಳಿಂದ ರಾಮ, ಕೃಷ್ಣ ಮತ್ತೆ ವೇದವ್ಯಾಸ ದೇವರನ್ನ ಪೂಜೆ ಮಾಡ್ತಾ ಇದ್ರು. ತ್ರಿವಿಕ್ರಮ ಪಂಡಿತಾಚಾರ್ಯರು ಅದನ್ನ ನೋಡಿ ಶ್ರೀ ಹರಿವಾಯು ಸ್ತುತಿಯನ್ನ ರಚನೆ ಮಾಡಿದ್ರು. ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ ನಿನ್ನೆ. ಶ್ರೀಮದಾಚಾರ್ಯರು ಒಂದ್ಸರಿ ಗೋಮತಿ ನದಿ ತೀರಕ್ಕೆ ಬರ್ತಾರಂತೆ. ಅಲ್ಲಿ ಒಬ್ಬ ರಾಜ, ಅವನು ಆಚಾರ್ಯರ ಹತ್ರ ಬಂದು ಹೇಳ್ತಾನಂತೆ, ವೇದ ಅನ್ನೋದು ಒಳ್ಳೆ ಹುಚ್ಚರ ಮಾತು ತರ. ಇವಾಗ ಹುಚ್ಚರು ಅಂದ್ರೆ ಮೆಂಟಲಿ ರಿಟಾರ್ಡೆಡ್ ಜನ ಯಾರಾದ್ರೂ ಇರ್ತಾರೆ, ಅವ್ರು ಏನೇನೋ ಮಾತಾಡ್ತಾ ಇರ್ತಾರೆ. ಅದಕ್ಕೇನಾದ್ರೂ ಮೀನಿಂಗ್ ಇರುತ್ತಾ? ನಾವು ಕಂಡಿಡಿಯೋಕೆ ಆಗಲ್ಲ ಅದಕ್ಕೆ ಮೀನಿಂಗು. ಅದಕ್ಕೆ ಅವ್ರನ್ನ ನೋಡಿ ಏನಂತೀವಿ? ಹುಚ್ಚರು ಅಂದ್ಬಿಡ್ತೀವಿ. ಯಾಕಂದ್ರೆ ಅವ್ರು ಯಾವುದು ಕೂಡ ಸರಿಯಾಗಿ ಮಾತಾಡ್ತಾ ಇರಲ್ಲ. ಅದಕ್ಕೆ ರಾಜ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಆಚಾರ್ಯರ ಹತ್ರ, ವೇದ ಅನ್ನೋದು ಒಳ್ಳೆ ಹುಚ್ಚರು ಮಾತು ತರ ಅಂತ ಅನ್ಬಿಟ್ನಂತೆ. ಯಾಕೆ ಅಂದ್ರೆ, ಹೇಗೆ ಹುಚ್ಚ ಏನಾದ್ರೂ ಮಾತಾಡಿದ್ರೆ ಅದ್ಯಾವುದು ಸತ್ಯ ಇರಲ್ವೋ ಅಥವಾ ಅದ್ಯಾವುದು ರಿಲವೆಂಟ್ ಆಗಿರಲ್ವೋ, ಅದೇ ತರ ವೇದಗಳಲ್ಲಿ ಹೇಳಿರೋದು ಕೂಡ ಬರೀ ಸುಳ್ಳೇನೆ. ಏನೋ ಹೇಳ್ತಾರಪ್ಪ, ವೇದ ಮಂತ್ರ ಹೇಳ್ಬಿಟ್ಟು ಬೀಜ ಬಿತ್ಬಿಟ್ವಿ ಅಂದ್ರೆ ಇಮ್ಮಿಡಿಯೇಟ್ ಆಗಿ ಮೊಳಕೆ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ. ನಾನು ಎಷ್ಟೋ ಸರಿ ಬೀಜ ಬಿತ್ಬಿಟ್ಟು ವೇದ ಮಂತ್ರ ಪಠಣೆ ಮಾಡಿದ್ದೀನಿ, ಮೊಳಕೆನೇ ಬಂದಿಲ್ಲ ಅಂತ ಹೇಳ್ತಾನಂತೆ. ಅದಕ್ಕೆ ಹೇಳಿದ್ದು ನಾನು, ವೇದಗಳು ಅಂದ್ರೆ ಸುಳ್ಳಿನ ಕಂತೆ, ಹುಚ್ಚರ ಮಾತು ತರ ವೇದಗಳು ಅಂತ ಹೇಳ್ತಾನಂತೆ. ಆಚಾರ್ಯರಿಗೆ ಸಿಟ್ಟು ಬರದೇ ಇರತ್ತಾ? ಯಾಕಂದ್ರೆ ಸಾಕ್ಷಾತ್ ಸಾಮವೇದಕ್ಕೆ ಅಭಿಮಾನಿ ದೇವತೆ ವಾಯುದೇವ್ರು. ಅದಕ್ಕೆ ಅವ್ರು ಹೇಳ್ತಾರಂತೆ, ವೇದ ಮಂತ್ರಗಳನ್ನ ಯಾರಂದ್ರವರು ಹೇಳಕ್ಕಾಗೋದಿಲ್ಲ. ಅವ್ರಿಗೆ ಅಧಿಕಾರ ಇರಬೇಕು, ಕ್ವಾಲಿಫಿಕೇಶನ್ ಇರಬೇಕು. ಫಾರ್ ಎಕ್ಸಾಂಪಲ್, ಇವಾಗ ಒಂದು ಇಂಜಿನಿಯರಿಂಗ್ ಡಿಗ್ರಿನೋ ಅಥವಾ ಮೆಡಿಕಲ್ ಡಿಗ್ರಿ ಅಂತ ಅನ್ಕೊಳ್ಳೋಣ. ನಾನು ಕಾಲೇಜಿಗೆ ಎನ್ರೋಲ್ ಆಗಿ ಆ ಕೋರ್ಸನ್ನ ಕಂಪ್ಲೀಟ್ ಮಾಡಿ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿ ಮಾರ್ಕ್ಸ್ ಎಲ್ಲ ತೆಗೆದ್ರೆ ಚೆನ್ನಾಗಿ ನನಗೆ ಪಾಸ್ ಸರ್ಟಿಫಿಕೇಟ್ ಕೊಡ್ತಾರೆ, ಡಿಗ್ರಿ ಸರ್ಟಿಫಿಕೇಟು. ಇಮ್ಯಾಜಿನ್ ಇಫ್ ಐ ಸ್ಟಡಿ ದ ಸಿಲೆಬಸ್, ಅಂಗಡಿಯಿಂದ ತಗೊಂಬಂದ್ಬಿಡೋದು ಬುಕ್ಕನ್ನ, ಮೆಡಿಕಲ್ ಅಥವಾ ಇಂಜಿನಿಯರಿಂಗ್ ಬುಕ್ಕನ್ನ ಮನೇಲೆ ಕುತ್ಕೊಂಡು ಓದ್ಬಿಡೋದು. ಓದ್ಬಿಟ್ಟು ನಾನು ಕೋಟ್ ಹಾಕೊಂಡು ಸೆತಸ್ಕೋಪ್ ಹಾಕಿದ್ರೆ ಯಾರಾದ್ರೂ ಬಿಡ್ತಾರಾ ನನಗೆ? ಡಾಕ್ಟರ್ ಅಂತ ಹೇಳ್ತಾರ ನನಗೆ? ಎಲ್ಲಿದೆ ನಿನ್ ಸರ್ಟಿಫಿಕೇಟ್ ತೋರ್ಸ್ ಮೊದ್ಲು ಅಂತ ಹೇಳ್ತಾರೆ. ಅದೇ ರೀತಿ ಯಾವುದನ್ನಾದ್ರೂ ನಾವು ವಿದ್ಯೆ ಕಲಿಬೇಕು ಅಂದ್ರೆ ಅದಕ್ಕೆ ಇಂತಿಷ್ಟು ಕ್ವಾಲಿಫಿಕೇಶನ್ ಅನ್ನುವಂಥದ್ದಿದೆ. ಆ ಕ್ವಾಲಿಫಿಕೇಶನ್ ಇಲ್ಲದೆ ಇರೋರೆಲ್ಲ ಹೇಳದ್ ಮಾತ್ರಕ್ಕೆ ಅದು ಆಗಲ್ಲ ಅಂತ ಶ್ರೀಮದಾಚಾರ್ಯರು ಹೇಳ್ತಾರಂತೆ. ಆಗ ಆ ರಾಜ ಹೇಳ್ತಾನಂತೆ, ಅಯ್ಯೋ ಇದೆಲ್ಲ ಕಂಡ್ಬಿಟ್ಟಿದೀನಿ ಬನ್ನಿ, ಈ ಅಧಿಕಾರ ಕ್ವಾಲಿಫಿಕೇಶನ್ ಅನ್ನೋಂಥದ್ದೆಲ್ಲ ಕತ್ತೆಗೆ ಒಳ್ಳೆ ಕೋಡ್ ಬಂದಂಗೆ. ಇದು ಎಲ್ಲಾನು ಸುಮ್ನೆ ಇದ್ ಮಾಡ್ತೀರಾ? ನಿಜವಾಗ್ಲೂ ಅಂತ ಅಧಿಕಾರಿ ಇದ್ರೆ ಕರ್ಕೊಂಬಂದ್ ತೋರ್ಸ್ಬಿಡಿ ನೋಡೋಣ ನನಗೆ ಅಂತ ಹೇಳ್ತಾನಂತೆ ಗರ್ಭದಿಂದ. ಆಚಾರ್ಯರು ಹೇಳ್ತಾರಂತೆ, ಯಾರ್ಯಾರನ್ನೋ ಯಾಕೆ ಕರ್ಕೊಂಬರ್ಲಿ, ನಾನೇ ಇದ್ದೀನಲ್ಲ ಅಂತ ಹೇಳ್ತಾರಂತೆ. ಅಲ್ವಾ? ಇಟ್ ಈಸ್ ಟ್ರೂ. ಯಾರ್ಯಾರನ್ನೋ ಯಾಕೆ ಆಚಾರ್ಯರು ಹೋಗಿ ಕರ್ಕೊಂಬರ್ಬೇಕು? ವೇದ ಮಂತ್ರನ ಪ್ರತಿಷ್ಠಾಪನೆ ಮಾಡೋದಿಕ್ಕೆ ಅಥವಾ ಅದ್ರ ಸತ್ಯನ ಹೇಳೋದಿಕ್ಕೆ ಅಂತ, ಎಸ್ಟಾಬ್ಲಿಷ್ ಮಾಡೋದಿಕ್ಕೆ. ಹಿ ಡೋಂಟ್ ನೀಡ್ ಸಂಬಡಿ ಎಲ್ಸ್ ಫೇವರ್. ಆಚಾರ್ಯರೇ ಸ್ವತಃ ಇದ್ದಾರೆ. ಅದಕ್ಕೆ ಅವ್ರ ಅಂತಾರಂತೆ, ಯಾರನ್ನೆಲ್ಲ ಯಾಕೆ ಕರ್ಕೊಂಬರೋದು, ನಾನೇ ಇದ್ದೀನಲ್ಲ ಅಂತ ಹೇಳಿ ಬೀಜನ ಕೈಯಲ್ಲಿ ಹಿಡ್ಕೊಂಡು, ಒಣಗಿರೋ ಬೀಜ ಕೈಯಲ್ಲಿ ಹಿಡ್ಕೊಂಡು ವೇದ ಮಂತ್ರ ಹೇಳ್ತಾರಂತೆ. ಕೈಯಲ್ಲಿರೋ ಬೀಜ ಮೊಳಕೆ ಒಡೆಯಕ್ಕೆ ಶುರುವಾಗತ್ತೆ. ಇದು ಕ್ವಾಲಿಫಿಕೇಶನ್ ಇರೋರ್ಗೂ ಕ್ವಾಲಿಫಿಕೇಶನ್ ಇಲ್ಲದೆ ಇರೋರ್ಗುನು ಇರೋ ಅಂತ ವ್ಯತ್ಯಾಸ. ಆಗ ರಾಜ ಏನ್ ಮಾಡ್ತಾನೆ, ಆಚಾರ್ಯರ ಕಾಲಿಗೆ ಎರಗ್ತಾನೆ, ಕ್ಷಮೆ ಕೇಳ್ತಾನೆ, ಸಾರಿ ಅಂತ ಕೇಳ್ಕೊತಾನೆ ಆಚಾರ್ಯರಿಗೆ. ಒಂದಿನ ಆಚಾರ್ಯರು ಪಾಠ ಮಾಡ್ತಾ ಇರ್ತಾರೆ, ಒಳ್ಳೆ ಕ್ಲೈಮ್ಯಾಕ್ಸ್. ಇವಾಗ ಫಾರ್ ಎಕ್ಸಾಂಪಲ್ ಹಿಂದಿನ ಇನ್ಸಿಡೆಂಟು, ಆಚಾರ್ಯರು ಒಣಗಿರೋ ಬೀಜ ಕೈಯಲ್ಲಿ ಇಟ್ಕೋತಾರೆ. ವಾಟ್ ಇಫ್ ಆಡಿಯೋ ನಿಂತೋಯ್ತು? ಆಗ ನಿಮ್ಗೆಲ್ಲ ಒಂಥರ ಸರ್ಪ್ರೈಸು, ಅಯ್ಯೋ ಏನಾಯ್ತು ಹಂಗಾದ್ರೆ, ಬೀಜ ಕೈಯಲ್ಲಿ ಇಟ್ಕೊಂಡ್ರು ಅಲ್ಲ. ಇಫ್ ವಿ ಆರ್ ರಿಯಲಿ ಇನ್ಕ್ವಿಸಿಟಿವ್, ನಮ್ಗೆ ತುಂಬಾ ಕೇಳಬೇಕು ಅನ್ನೋ ಆಸಕ್ತಿ ಇತ್ತು ಅಂದ್ರೆ ವಿ ಮಿಸ್ ದಟ್. ಆತರ ನೋವಾಗಕ್ ಶುರುವಾಗತ್ತೆ ನಮ್ಗೆ. ಅಯ್ಯೋ ಇದೇನಿದು, ಏನೋ ಒಳ್ಳೇದ್ ಹೇಳ್ತಾ ಇದ್ರಲ್ಲಪ್ಪ ಕತೆ, ಏನಾಯ್ತು ಬೀಜ ಅಂತ ಕೇಳೋದ್ರೊಳಗಡೆನೆ ಹೊಟ್ಟೋಗ್ಬಿಡ್ತಲ್ಲ ವಾಯ್ಸು ಅಂತ ನಮ್ಗೆ ಹೇಗ್ ಅನ್ಸುತ್ತೋ, ದುಃಖ ಆಗುತ್ತೋ, ಅದೇ ತರ ಆಚಾರ್ಯರು ಪಾಠ ಹೇಳ್ತಾ ಇರ್ತಾರಂತೆ. ಒಳ್ಳೇದ್ ಯಾವ್ದೋ ಸಿಚುವೇಶನ್ ಎಕ್ಸ್ಪ್ಲೈನ್ ಮಾಡ್ತಿರ್ತಾರೆ. ಆಗ ಇಮಿಡಿಯೇಟ್ ಆಗಿ ಏನಾಗುತ್ತೆ, ಆಗಿನ ಕಾಲದಲ್ಲಿ ಕರೆಂಟ್ ಅಲ್ಲ, ದೀಪ, ಎಣ್ಣೆ ದೀಪ ಇಟ್ಕೊಂಡು ಅವರು ಉರಿಸ್ಕೊಂಡು ಪಾಠನ ನೋಡ್ತಾ ಇದ್ದಿದ್ದು ಗ್ರಂಥಗಳನ್ನ. ದೀಪ ಆರೋಯ್ತಂತೆ. ಏನ್ ಮಾಡ್ಬೇಕಾಗಾದ್ರೆ? ದೀಪ ಆರೋಯ್ತಲ್ಲ, ಮತ್ ಬುಕ್ ಹೆಂಗ್ ಕಾಣುತ್ತೆ ಕತ್ಲೇಲಿ? ಆಚಾರ್ಯರು ಏನ್ ಮಾಡ್ತಾರೆ,
ತಮ್ಮ ಉಗುರು, ಕಾಲಿಂದ ಉಗುರು ಇರುತ್ತಲ್ಲ, ಆ ಕಾಲಿನ ಉಗುರಿಂದ ಬೆಳಕನ್ನ ಸೃಷ್ಟಿ ಮಾಡ್ತಾರಂತೆ. ಟೋ ನೇಲ್ ಅಂತ ಏನ್ ಹೇಳ್ತೀವಿ, ಅಲ್ಲಿಂದ ಅವರು ಬೆಳಕನ್ನ ಸೃಷ್ಟಿ ಮಾಡ್ತಾರೆ. ಆ ಬೆಳಕಲ್ಲೇ ಅವತ್ತಿನ ಪಾಠ ಮುಗಿಸ್ತಾರಂತೆ ಅವರು. ಹೇಗೆ ಸಾಧ್ಯ ಆಯ್ತು? ಆಚಾರ್ಯರಿಗೆ ಪಾದದ ಬೆರಳಿನಲ್ಲಿ ಅವರು ಬೆಳಕನ್ನ ಸೃಷ್ಟಿ ಮಾಡಬೇಕು ಅಂತಂದ್ರೆ ನಾಟ್ ಎನ್ ಆರ್ಡಿನರಿ ಟಾಸ್ಕ್. ಅರ್ಥ ಮಾಡ್ಕೋಬೇಕು. ಹೆಜ್ಜೆ ಹೆಜ್ಜೆಗೂ ಆಚಾರ್ಯರು ಏನ್ ತೋರಿಸ್ತಾ ಇದ್ದಾರೆ? ತಾವು ಜೀವೋತ್ತಮರು ಅನ್ನೋದನ್ನ ತೋರಿಸ್ತಾ ಇದ್ದಾರೆ. ಒಂದಿನ ಒಂದಷ್ಟು ಜನ ಪಾಪ ತುಂಬಾ ಟ್ರೈ ಮಾಡ್ತಿದ್ರಂತೆ. ನಾಟ್ ಜಸ್ಟ್ 1 or 2, ಹಂಡ್ರೆಡ್ಸ್ ಆಫ್ ಪೀಪಲ್. ಅವರೆಲ್ಲ ಏನ್ ಟ್ರೈ ಮಾಡ್ತಾ ಇದ್ರು? ಒಂದು ದೊಡ್ಡ ಬಂಡೆ ಕಲ್ಲು, ಅದನ್ನ ನದಿ ದಡದಲ್ಲಿಡೋಣ ಅಂತ ತಗೊಂಬರ್ತಾ ಇದ್ರಂತೆ. ಆಗ್ಲಿಲ್ಲ ಅಂತೆ ಅವ್ರಿಗೆ. ಆಚಾರ್ಯರು ಅಲ್ಲಿಗೆ ಬರ್ತಾರಂತೆ. ಜನರ ಹತ್ರ, ಯಾಕಪ್ಪ ಈ ಕಲ್ಲನ್ನೆಲ್ಲ ಇಲ್ಲಿ ಇಟ್ಟಿದ್ದೀರಾ? ನದಿ ದಡದಲ್ಲಿ ಇಡ್ಬೋದಲ್ಲ ಅಂತ ಕೇಳ್ತಾರಂತೆ. ಅದಕ್ಕೆ ಅವ್ರು ಅಂತಾರಂತೆ, ಸುಸ್ತೊಡ್ದು ಹೋಗ್ಬಿಟ್ಟಿರ್ತಾರೆ, ಬೆವ್ರ ನೀರ್ ಇಳಿತಾ ಇರತ್ತೆ, ಹಂಡ್ರೆಡ್ಸ್ ಆಫ್ ಪೀಪಲ್ ತಳ್ಳಕ್ ಹೋದ್ರು ತಳ್ತಾ ಇರಲ್ಲ ಅದು. ಅದಕ್ಕೆ ಅವ್ರ ಅಂತಾರಂತೆ, ಈ ಬಂಡೆನೆತ್ತಕ್ ಭೀಮಾನೇ ಬರ್ಬೇಕು, ಅವನ ಹತ್ರನೂ ಆಗುತ್ತೋ ಇಲ್ವೋಪ್ಪ ಇದು ಅಂತ ಹೇಳ್ತಾರಂತೆ. ಆಗ ಭೀಮ ಯಾರು? ಆಚಾರ್ಯರೇ. ಹಿಂದಿನ ಜನ್ಮದಲ್ಲಿ ಆಚಾರ್ಯರು ಒಂದೇ ಕೈಯಲ್ಲಿ ಆ ಬಂಡೆನ ಎತ್ತಿ ಆರಾಮ್ ಎತ್ತಾರಂತೆ. ಬಂಡೆನ ಎತ್ತಿ ನದಿ ಮಧ್ಯ ಇಡ್ತಾರಂತೆ. ಅದಕ್ಕೆ ಜನಕ್ಕೆ ಆಶ್ಚರ್ಯ ಆಗೋಗುತ್ತಂತೆ. ಅವ್ರ ಪಾಪ ದಡಕ್ ತಗೊಂಬರೋದಕ್ಕೆ ಉಸಿರು ಬಿಡ್ತಾ ಇರ್ತಾರೆ. ಆಚಾರ್ಯರು ಸಲೀಸಾಗಿ ಒಂದು ಕೈಯಲ್ಲಿ ಎತ್ತಿ ನದಿ ಮಧ್ಯದಲ್ಲಿ ಇಟ್ಬಿಡ್ತಾರಲ್ಲ ಬಂಡೆನ. ಅದಕ್ಕೆ ಅವ್ರು ಏನ್ ಮಾಡ್ತಾರಂತೆ, ಆ ಬಂಡೆ ಮೇಲೆ ಆಚಾರ್ಯರ ಸ್ಕೆಚ್, ರೇಖಾಚಿತ್ರ ಅದನ್ನ ಬಿಡಿಸ್ತಾರೆ. ಆಚಾರ್ಯರ ಚಿತ್ರ ಬಿಡಿಸ್ತಾರಂತೆ ಬಂಡೆ ಮೇಲೆ. ಆಚಾರ್ಯರೇ ಮಾಡಿರೋದು ಈ ಕೆಲಸ ಅಂತ ಗೊತ್ತಾಗ್ಬೇಕು ಅಂತ ಪ್ರೂಫ್ಗೆ. ನೋಡಿ ಎಂತ ಒಳ್ಳೆ ಜನ. ಯಾರು ಉಪಕಾರ ಮಾಡಿದಾರೋ ಉಪಕಾರ ಸ್ಮರಣೆ ಮಾಡ್ತಾ ಇದ್ದಾರೆ. ಅಯ್ಯೋ ನೀನು ಮಾಡ್ತೀಯ, ನಿಮ್ಮ ಅಪ್ಪನೂ ಮಾಡ್ತೀಯ, ಬಾ ಇದೇನ್ ದೊಡ್ಡ ವಿಚಾರ ಅಂತ ಅನ್ಬಿಟ್ಟು ಮುಂದಕ್ಕೆ ಹೋಗ್ಲಿಲ್ಲ. ಅದು ತುಂಬಾ ಇಂಪಾರ್ಟೆಂಟು ಜೀವನದಲ್ಲಿ ನಾವು ರೂಢಿಸ್ಕೋಬೇಕಾಗಿರುವಂಥದ್ದು. ಯಾರಿಂದ ಒಂದು ಸಣ್ಣ ಹೆಲ್ಪ್ ತಗೊಂಡ್ರು ಕೂಡ ನಾವು ವಿ ಮಸ್ಟ್ ಬಿ ಥ್ಯಾಂಕ್ಫುಲ್ ಫಾರ್ ದೆಮ್ ಥ್ರೂ ಔಟ್ ಅವರ್ ಲೈಫ್. ಅವ್ರಿಗೆ ನಾವು ಋಣಿಯಾಗಿರ್ಬೇಕು. ಆ ಋಣ ಅನ್ನೋಂಥದ್ದು ನಮ್ಮ ಮೇಲೆ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಆಗ ಅದ್ರ ಮೇಲೆ ಏನ್ ಬರೀತಾರೆ ಚಿತ್ರ ಬರೆದು? ಮಧ್ವಾಚಾರ್ಯೇಣ ಏಕಹಸ್ತೇನ. ಮಧ್ವಾಚಾರ್ಯೇಣ ಅಂದ್ರೆ ಮಧ್ವಾಚಾರ್ಯರಿಂದ, ಏಕ ಒಂದು, ಹಸ್ತೇನ ಕೈಯಿಂದ, ಆನೀಯ ಸ್ಥಾಪಿತ ಶಿಲಾ ಅನಾಯಾಸವಾಗಿ ಇಟ್ಟಿರೋ ಶಿಲೆ ಇದು ಅಂತ ಹೇಳಿ ಬರೀತಾರಂತೆ ಅದ್ರ ಮೇಲೆ. ಹಾಗೆ ಬರೆದು ಗೌರವನ ಸೂಚನೆ ಮಾಡ್ತಾರೆ. ಎಷ್ಟಿದೆ ಅದ್ರದ್ದು ಬಂಡೆದು ತೂಕ ಅಂತಂದ್ರೆ 50 ಟನ್ಸ್. 50 ಟನ್ ತೂಕದ್ದು ಅಂತ ಗೆಜೆಟ್ ಅಲ್ಲಿ, ಗೌರ್ಮೆಂಟ್ ಗೆಜೆಟ್ಸ್ ಇರುತ್ತಲ್ಲ ಅದರಲ್ಲಿ ಇಟ್ ಹ್ಯಾಸ್ ಬೀನ್ ರೆಕಾರ್ಡೆಡ್ ದಟ್ ಅದ್ರ ವೆಯ್ಟ್ ಎಷ್ಟಿದೆ, 50 ಟನ್ಸ್ ಇದೆ ಅಂತ. ಇವತ್ತಿಗೂ ಕೂಡ ನಾವು ಆ ಬಂಡೆ ನೋಡ್ಬೋದು. ಕಳಸ ಗ್ರಾಮ, ಕಳಸ ವಿಲೇಜ್ ಅಲ್ಲಿ ಇವತ್ತಿಗೂ ಇದೆ. ಗ್ರಹಣ ಕಾಲ ಯೂಶುವಲ್ ಆಗಿ ಸೂರ್ಯಗ್ರಹಣ ಮತ್ತೆ ಚಂದ್ರಗ್ರಹಣ ಈ ಟೈಮಲ್ಲಿ ಸಮುದ್ರ ಸ್ನಾನ ತುಂಬಾ ಪ್ರಶಸ್ತ ಅಂತ ಹೇಳ್ತಾರೆ. ಸಮುದ್ರ ಸ್ನಾನ ಮಾಡೋದಿಕ್ಕೆ ಒಂದಿನ ಗ್ರಹಣ ಕಾಲದಲ್ಲಿ ಸಮುದ್ರ ತೆರೆ ಉಕ್ಕಿ ಉಕ್ಕಿ ಬರ್ತಾ ಇದೆಯಂತೆ. ಪಾಪ ಜನಕ್ಕೆ ಸ್ನಾನ ಮಾಡಕ್ ಕಷ್ಟ ಆಗ್ತಾ ಇತ್ತಂತೆ. ಯಾಕಂದ್ರೆ ತೆರೆ ಹಾಗೆ ಬರ್ತಾ ಇದೆ ಅಲೆಗಳು, ಅಂದ್ರೆ ಕೊಚ್ಕೊಂಡು ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತಲ್ಲ, ಸ್ಟಡಿಯಾಗಿ ಮುಳುಗಕ್ ಆಗಲ್ಲ ಅವ್ರಿಗೆ. ಅದಕ್ಕೇನೆ ಅವ್ರು ಕಷ್ಟ ಪಡ್ತಾ ಇರ್ತಾರೆ. ಪಾಪ ಆಚಾರ್ಯರು ನೋಡ್ತಾರಂತೆ ಸಮುದ್ರನ, ಕಣ್ಣಲ್ಲಿ ಹಿಂಗ್ ನೋಡ್ತಾರೆ. ಒಂದ್ಸರಿ ಕಣ್ಣು ಬಿಟ್ಟು ನೋಡ್ತಾರಂತೆ ಸಮುದ್ರನ, ದೊಡ್ಡ ಕಣ್ಣು ಬಿಟ್ಬಿಟ್ಟು. ಸಮುದ್ರ ಶಾಂತ ಆಗೋಯ್ತಂತೆ. ಒಳ್ಳೆ ಲೇಕ್ ಹೇಗಿರುತ್ತೆ ಅಥವಾ ಪಾಂಡ್ ಹೇಗಿರುತ್ತೆ ಆ ರೀತಿ ಆಗ್ಬಿಡ್ತಂತೆ. ಕೆರೆ ತರ ಆರಾಮ್ ಆಗೋಯ್ತಂತೆ ಸಮುದ್ರ. ಅಲೆ ಬರೋದೇ ನಿಲ್ಲಿಸ್ಬಿಡ್ತಂತೆ ಅದು. ಜನ ಎಲ್ಲ ಆರಾಮಾಗಿ ಏನ್ ಮಾಡಿದ್ರಂತೆ, ಅವಾಗ ಸ್ನಾನ ಮಾಡಿ ಶ್ರೀಮದ್ ಆಚಾರ್ಯರಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಹೋಗ್ತಾರಂತೆ. ಆ ರೀತಿ ಒಂದು ಇನ್ಸಿಡೆಂಟು. ಇನ್ನ ಇಬ್ರು ಇರ್ತಾರಂತೆ ರೆಸ್ಲರ್ಸ್. ಒಬ್ಬನ ಹೆಸರು ಪೂರ್ವವಾಟ, ಮತ್ತೊಬ್ಬನ ಹೆಸರು ಗಂಡವಾಟ. ಅವರಿಬ್ರು ಇರ್ತಾರಂತೆ. ಅವರಿಬ್ರು ಆಚಾರ್ಯರ ಸ್ಟ್ರೆಂತ್ ನ ಚೆಕ್ ಮಾಡೋಣ ಅಂತ ಹೇಳಿ ದೇ ಕಮ್ ಇನ್ ಡಿಫ್ರೆಂಟ್ ಪೀರಿಯಡ್, ಬೇರೆ ಬೇರೆ ಟೈಮಲ್ಲಿ ಬರ್ತಾರಂತೆ. ಗಂಡವಾಟ ಅಂತೂ ಅವನ್ ತಮ್ಮನ ಜೊತೆ ಬಂದಿರ್ತಾನಂತೆ. ಪೂರ್ವವಾಟನ 50 ಜನ ಹೊತ್ಕೊಂಡ್ ಬಂದಿರ್ತಾರಂತೆ. ಅಂದ್ರೆ ಎಷ್ಟು ಭಾರ ಇದ್ದ ಲೆಕ್ಕ ಹಾಕೋಬೇಕು. 50 ಜನ ಅವನನ್ನ ತಗೊಂಡ್ ಬರ್ತಾ ಇದ್ದಾರೆ ಅಂದ್ರೆ ಮೇ ಬಿ ತುಂಬಾ ಸ್ಟ್ರಾಂಗೆಸ್ಟ್ ಇರ್ತಾನೆ ಅವನು. ಆಯ್ತಾ? ಆ ರೀತಿ ಆಮೇಲೆ ಏನ್ ಮಾಡದ್ನಂತೆ ಪೂರ್ವವಾಟ, 50 ಜನಾನು ಸೇರ್ಕೊಂಡು ಒಂದ್ ಏಣಿ ಎತ್ತದಿದ್ರೆ ಹೇಗಿರುತ್ತೆ ಅದನ್ನ ಇವನೊಬ್ನೇ ಎತ್ಕೊಂಡ್ ಬರ್ತಾನಂತೆ. ಅಂದ್ರೆ ಹಿ ಹ್ಯಾಡ್ ದ ಸ್ಟ್ರೆಂತ್ ಆಫ್ 50 ಪೀಪಲ್. 50 ಜನದ ಬಲ ಇತ್ತು. 50 ಜನಾನು ಸೇರ್ಕೊಂಡು ಒಂದ್ ಏಣಿ ಎತ್ತಿದ್ರೆ
ಆಗತ್ತೋ ಅದನ್ನ ಇವನೊಬ್ನೇ ಎತ್ಕೊಂಡ್ ಬರ್ತಾ ಇದ್ನಂತೆ. ಹ್ಮ್ ಆ ರೀತಿ ಎತ್ಕೊಂಡ್ ಬಂದ. ಇನ್ನು ಗಂಡವಾಟ 32 ಜನ, ಒಂದು ಧ್ವಜಸ್ತಂಭ, ಫ್ಲಾಗ್ ಪೋಲ್ ಅಂತ ನಾವೇನ್ ಹೇಳ್ತೀವಿ, ದೇವಸ್ಥಾನದ ಮುಂದೆ ಇರೋ ಫ್ಲಾಗ್ ಪೋಲು, ಅದನ್ನ ತಗೊಂಬರೋದಕ್ಕೆ 32 ಜನ ಬೇಕಂತೆ. ಆದ್ರೆ ಇವನೊಬ್ನೇ ಎತ್ಕೊಂಡ್ಬರ್ತಾನಂತೆ ಅದನ್ನ. ಅಂದ್ರೆ ಗಂಡವಾಟ ಹ್ಯಾಡ್ ದ ಸ್ಟ್ರೆಂತ್ ಆಫ್ 32 ಪೀಪಲ್ ಅಲ್ವಾ, ಆ ರೀತಿ ತಗೊಂಡ್ ಬಂದಿರ್ತಾನೆ ಅವನು. ಒಂದು ಸಣ್ಣ ಪುಟಾಣಿ ಗದೆ, ಇವಾಗ ಸಣ್ಣ ಮಕ್ಕಳ ಹತ್ರ ಎಲ್ಲ ಇರುತ್ತೆ ನೋಡಿ, ಒಳ್ಳೆ ಆಟ ಸಾಮಾನ್ ಗದೆ ತರ, ಆ ತರ ಪುಟ್ಟು ಗದೆ ಹಿಡ್ಕೊಂಡು ತೆಂಗಿನ ಮರಕ್ ಒಂದ್ ಏಟ್ ಹಾಕ್ದ ಅಂತಂದ್ರೆ ತೆಂಗಿನ ಕಾಯಿಗಳೆಲ್ಲ ಉದುರು ಬೀಳೋದಂತೆ. ಆ ತರ ಸ್ಟ್ರೆಂತ್ ಇತ್ತು ಅವನಿಗೆ ಅಂತ. ಅಂಥವ್ರು ಏನ್ ಮಾಡಿದ್ರಂತೆ, ಶ್ರೀಮದಾಚಾರ್ಯರ ಮಾತನ್ನ ಹೇಗಾದ್ರೂ ಸ್ಟಾಪ್ ಮಾಡಬೇಕು ಅಂತ ಹೇಳಿ ಅವ್ರ ಕುತ್ತಿಗೆ ಹಿಚ್ಕಕ್ ಶುರು ಮಾಡ್ತಾರಂತೆ. ಅವ್ರ ನೆಕ್ಕನ್ನ ಕುತ್ತಿಗೆ ಹಿಚ್ಕೋದಕ್ಕೆ ಶುರು ಮಾಡ್ತಾರೆ. ಎಷ್ಟು ಹಿಚ್ಕುದ್ರು ಕೂಡ ಆಚಾರ್ಯರು ಮಾತಾಡೋದು ವಾಯ್ಸ್ ಜಾಸ್ತಿ ಆಗ್ತಾ ಇದೆ ಹೊರತು ಪಿಚ್ಚು ಕಡಿಮೆ ಆಗ್ಲಿಲ್ವಂತೆ. ಅಷ್ಟು ಮಾತ್ರ ಅಲ್ಲ, ಆಚಾರ್ಯರದು ಕುತ್ತಿಗೆ ಇಟ್ ಬಿಕೇಮ್ ಆಸ್ ಸ್ಟ್ರಾಂಗ್ ಆಸ್ ಅಯನ್, ಒಳ್ಳೆ ಕಬ್ಬಿಣದ ತರ ಗಟ್ಟಿ ಆಯ್ತಂತೆ ಕುತ್ತಿಗೆ. ಇವ್ರಿಗಾಯ್ತಾ, ಇವ್ರು ಸೋತು ಸುಣ್ಣ ಆಗ್ಬಿಡ್ತಾರಂತೆ, ಬೇವ್ರು ಕಿತ್ಕೊಂಬರಕ್ ಶುರುವಾಗತ್ತಂತೆ, ಕುಸಿದ್ ಬಿಟ್ಟು ಬಿದ್ದೋಗ್ಬಿಡ್ತಾರಂತೆ. ಆಮೇಲೆ ಆಚಾರ್ಯರ ಶಿಷ್ಯರಿಗೆ ಹೇಳ್ತಾರಂತೆ, ಪಾಪ ಪ್ರಾಣ ಗಿಣ ಹೋಗ್ಬಿಟ್ರೆ ಕಷ್ಟ, ಮೊದ್ಲು ಫ್ಯಾನ್ ಹಾಕ್ರಪ್ಪ ಅಂತ ಬೀಸಣಿಗೆ ಬೀಸ್ತಾರಂತೆ ಅವ್ರಿಗೆ. ಅವ್ರಿಗೆಲ್ಲ ಪಾಪ ತುಂಬಾ ನಾಚಿಕೆ ಆಗತ್ತಂತೆ ಅಲ್ವಾ. ಇಟ್ ಈಸ್ ಅಶೇಮ್ಫುಲ್ ಫಾರ್ ದೆಮ್. ಯಾಕಂದ್ರೆ 50 ಜನದಷ್ಟು ಸ್ಟ್ರೆಂತ್ ಒಬ್ಬಂಗೆ, 32 ಜನದ ಸ್ಟ್ರೆಂತ್ ಇನ್ನೊಬ್ಬನಿಗೆ, ಇವರಿಬ್ರು ಸೇರ್ಕೊಂಡು ಆಚಾರ್ಯರು ಕುತ್ತಿಗೆ ಹಿಚ್ಕದ್ರೂ ಆಗ್ಲಿಲ್ಲ. ಅದಕ್ಕೆ ಅವ್ರಿಗೆ ತುಂಬಾ ನಾಚಿಕೆ ಆಗೋಯ್ತು ಅಂತ. ಆಗ ಆಚಾರ್ಯರು ಅವ್ರದ್ದು ಲಿಟಲ್ ಫಿಂಗರ್ನ ನೆಲದ ಮೇಲೆ ಇಟ್ಬಿಟ್ಟು ಹೇಳ್ತಾರಂತೆ, ಗ್ರೌಂಡ್ ಅಲ್ಲಿ ಇಟ್ಬಿಟ್ಟು, ಇದನ್ ಯಾರಾದ್ರೂ ಆದ್ರೆ ನೀವ್ ಇದನ್ನ ಅಲ್ಲಾಡ್ಸಿ ನೋಡೋಣ ಅಂತ ಹೇಳ್ತಾರಂತೆ. ಎಷ್ಟು ಜನ ಟ್ರೈ ಮಾಡ್ತಾರಂತೆ ಆಚಾರ್ಯರ ಕಿರು ಬೆರಳನ್ನ ಅಲ್ಲಾಡ್ಸೋದಿಕ್ಕೆ, ಸಾಧ್ಯನೇ ಆಗಲ್ವಂತೆ ಅವ್ರಿಗೆ. ಆಮೇಲೆ ಆಚಾರ್ಯ ಇದು ಅಣಿಮ, ಲಘಿಮ, ಘರಿಮ ಇದೆಲ್ಲ ಸಿದ್ಧಿಗಳಿದೆಯಲ್ಲ, ಅಷ್ಟ ಸಿದ್ಧಿಗಳು ಆ ರೀತಿ. ಅಂದ್ರೆ ಭಾರದಲ್ಲಿ ಭಾರ ಆಗೋದು. ಈಗ ತೋರ್ಸಿದ್ರು ಬೆರಳನ್ನೇ ಅಲ್ಲಾಡ್ಸಕ್ ಆಗ್ಲಿಲ್ಲ, ಭಾರದಲ್ಲಿ ಭಾರ ಆಗೋಯ್ತು ಬೆರಳು. ಇನ್ನು ಲಘಿಮ ಸಿದ್ಧಿ ತೋರಿಸ್ತಾರೆ, ಅಂದ್ರೆ ಹತ್ತಿಕ್ಕಿಂತ ಹಗುರ, ಲೈಟ್. ಅಲ್ಲೊಂದ್ ಪುಟಾಣಿ ಹುಡುಗ ಹೋಗ್ತಾ ಇದ್ನಂತೆ ಒಬ್ಬ, ಅವನನ್ನ ಕರೀತಾರಂತೆ. ಆಚಾರ್ಯರು ಅವನ್ ಶೋಲ್ಡರ್ ಮೇಲೆ ಕುತ್ಕೋತಾರಂತೆ. ಪುಟ್ಟ ಹುಡುಗ, 5-6 ಇಯರ್ಸ್ ಓಲ್ಡ್ ಹುಡುಗ, ಅವನ್ ಹೆಗ್ಲ ಮೇಲೆ ಹತ್ತಿ ಕುತ್ಕೋತಾರಂತೆ ಆಚಾರ್ಯರು. ಅವನು ನರಸಿಂಹನ್ ದೇವಸ್ಥಾನಕ್ಕೆ ಒಂದ್ ರೌಂಡ್ ಬರ್ತಾನಂತೆ ಪ್ರದಕ್ಷಿಣೆ, ಆಚಾರ್ಯರನ್ನ ಹೊತ್ಕೊಂಡು. ಹೇಗ್ ಸಾಧ್ಯ ಆಯ್ತು? ಅಷ್ಟು ಪುಟ್ಟ ಹುಡುಗ ಅಷ್ಟು ದೊಡ್ಡ ಆಚಾರ್ಯರನ್ನ ಹೆಂಗ್ ಹೊತ್ಕೊಂಬರಕ್ಕಾಗತ್ತೆ? ಅದು ಲಘಿಮಾ ಸಿದ್ಧಿ, ಅಂದ್ರೆ ಲೈಟ್ ಆಗ್ಬಿಡ್ತಾರೆ, ಹತ್ತಿ ತರ ಆಗ್ತಾರೆ. ಆ ಹುಡುಗನ್ನ ಇದ್ರ ಮೇಲೆ ಒಂದು ಗಾರ್ಲ್ಯಾಂಡ್ ಹಾಕಿದ್ವಿ ಅಂದ್ರೆ ಹಾರ, ಹೋಗಲ್ವಾ ಅವನು? ಆ ರೀತಿ ಅಷ್ಟು ಲೈಟ್ ಆದ್ರು ಆಚಾರ್ಯರು ಅಂತ. ಯಾಕಂದ್ರೆ ಇದ್ರಲ್ಲಿ ಬರುತ್ತೆ ನೋಡಿ, ಹನುಮಾನ್ ಚಾಲೀಸದಲ್ಲಿ ಬರುತ್ತೆ, ಅಷ್ಟ ಸಿದ್ಧಿ ನವನಿಧಿಗೆ ದಾತ, ಅಸವರ ದೀನ ಜಾನಕಿ ಮಾತ, ರಾಮ ರಸಾಯನ ತುಮರೆ ಪಾಸ, ಸದಾ ರಹೋ ರಘುಪತಿ ಕೆ ದಾಸ. ಅಷ್ಟ ಸಿದ್ಧಿ ನವನಿಧಿಗೆ ದಾತ, ಆ ರೀತಿ ವರ ಕೊಟ್ಟಿರ್ತಾಳೆ ಸೀತೆ. ಆಯ್ತಾ? ಅವದೆಲ್ಲ ಇದ್ದಿದ್ರಿಂದ ಶ್ರೀಮದಾಚಾರ್ಯರೇನೆ ಹನುಮಂತನೇ ಶ್ರೀಮದಾಚಾರ್ಯರಲ್ವಾ. ಹಾಗಾಗಿ ಇದನ್ನ ಗರೀಮಾ ಅಂದ್ರೆ ಭಾರದಲ್ಲಿ ಭಾರ ಸಿದ್ಧಿನ ತೋರ್ಸಿದ್ರು, ಲಘೀಮಾ ಅಂದ್ರೆ ಲೈಟ್ ಅಲ್ಲಿ ಲೈಟ್ ಆಗಿ ಕೂಡ ಆ ಹುಡುಗನ ಹೆಗ್ಲ ಮೇಲೆ ಕುತ್ಕೊಂಡು ಅವರು ಪ್ರದಕ್ಷಿಣೆ ಬಂದ್ರು ನರಸಿಂಹನ್ ಇದ್ರಲ್ಲಿ ಅಂತ ತೋರಿಸ್ತಾ ಇದ್ದಾರೆ. ಒಂದ್ಸರಿ ಆಚಾರ್ಯರು ಯಾವಾಗ ನೋಡಿದ್ರು ಸೀರಿಯಸ್ ಆಗಿ ಇರ್ತಾ ಇರ್ಲಿಲ್ವಂತೆ. ಅವರು ಆಚಾರ್ಯರಲ್ವಾ, ಅವರು ಸೀರಿಯಸ್ ಆಗಿ ಇರ್ತಿರ್ಲಿಲ್ಲ ಅಂತೆ. ಕೆಲವೊಂದ್ಸರಿ ಆ ತುಂಬಾನೇ ಜೋಕ್ ಮಾಡ್ಕೊಂಡು ಆರಾಮಾಗಿ ಒಳ್ಳೆ ಲೈಟ್ ಮೂಡಲ್ ಕೂಡ ಇರ್ತಾ ಇದ್ರಂತೆ. ಒಂದಿನ ಒಬ್ಬ ಬಂದ್ ಕೇಳ್ತಾನಂತೆ ಆಚಾರ್ಯರನ್ನ, ಅಲ್ಲ ಅವನಿಗೆ ಧೈರ್ಯ ಸಾಕು, ಅವನ್ ಬಂದ್ ಕೇಳೋನ್ ಎಂತವನು ಅಂತ, ಸ್ವಾಮಿ ನಿಮ್ ಮೂಗು ಗುದ್ದಿದ್ರೆ ಏನೂ ಆಗಲ್ವಂತೆ ಅಂತ ಕೇಳ್ತಾರಂತೆ ಆಚಾರ್ಯರಿಗೆ. ಆಗ ಆಚಾರ್ಯರು ಗುದ್ದು ನೋಡು ಹಂಗಾದ್ರೆ ಅಂತ ಹೇಳ್ತಾರಂತೆ. ಅವನ್ ಪಾಪ ತುಂಬಾ ಹೆಸಿಟೇಟ್ ಮಾಡ್ಕೋತಾನಂತೆ ಗುದ್ದೋದಿಕ್ಕೆ. ಗುದ್ದೋ ಪರವಾಗಿಲ್ಲ ಅಂತಾರಂತೆ ಆಚಾರ್ಯರು. ಆಗ ಬಲ ಎಲ್ಲ ಹಾಕಿ ಜೋರಾಗಿ ಗುದ್ದುತ್ತಾನಂತೆ ಆಚಾರ್ಯರ ಮೂಗುಗೆ. ಕೈ ಪಾಪ ನೋವು ಬಂದ್ಬಿಡ್ತು ಹೊರತು ಆಚಾರ್ಯರ ಮೂಗುಗೆ ಏನೂ ಆಗ್ಲಿಲ್ವಂತೆ. ನಗ್ತಾ ಇದ್ರಂತೆ ಆಚಾರ್ಯರು. ಆಗ ಅವನು ಹೇಳ್ತಾನಂತೆ, ಸ್ವಾಮಿ ನಿಮ್ ಮೂಗು ತುಂಬಾ ಗಟ್ಟಿ ಇದೆ ಅಂತ. ಆಗ ಆಚಾರ್ಯರು ಹೇಳ್ತಾರಂತೆ, ಈಗ ಮುಟ್ಟು ನೋಡು ಹಂಗಾದ್ರೆ ಅಂತ. ಅವನು ಮುಟ್ಟು ನೋಡ್ತಾನಂತೆ, ಇಟ್ ವಾಸ್ ವೆರಿ ಸಾಫ್ಟ್, ತುಂಬಾ ಮೃದುವಾಗಿತ್ತಂತೆ. ಅಂದ್ರೆ ಆಗ ಗಟ್ಟಿ ಮಾಡ್ಕೊಂಡ್ರು ಆಚಾರ್ಯರು, ಈಗ ಮೃದುವಾಗೇ ಇದೆ ಅಂತ. ಮತ್ತೊಬ್ಬ ಹೇಳ್ತಾನಂತೆ ಬಂದ್ಬಿಟ್ಟು,
ಸ್ವಾಮಿ ನಿಮ್ದು ರೋಮ ಕೀಳೋದಕ್ಕೆ ಆಗೋದೇ ಇಲ್ವಂತೆ ಅಂತ. ಅಂದ್ರೆ ಏನು, ನಮ್ಮ ಹೇರ್ಸ್ ಬಂದಿರುತ್ತಲ್ಲ ಮೈ ಮೇಲೆ, ಅದನ್ನ ಕೀಳಕ್ ಆಗಲ್ಲ ಅಂತೆ ಅಂತ ಹೇಳ್ತಾನಂತೆ. ಆಚಾರ್ಯರು, ಹೌದಾ, ಕಿತ್ಬಿಟ್ಟು ನೋಡು ಹಂಗಾದ್ರೆ, ಟ್ರೈ ಮಾಡು ಅಂತ ಹೇಳ್ತಾರಂತೆ. ಅವನ್ ಕೈಯಿಂದ ಕೀಳಕ್ ಹೋಗ್ತಾನಂತೆ, ಆಗಲ್ವಂತೆ. ಅವನು ಎಂತವ್ನ್ ನೋಡಿ ಕೇಳ್ತಾನಂತೆ, ಗುರುಗಳೇ ಕೈ ಯಾಕೋ ಜಾರ್ತಾ ಇದೆ, ಕೈಯಿಂದ ಕೀಳಕ್ ಆಗ್ತಾ ಇಲ್ಲ, ಇಕ್ಳ ಚಿಮ್ಟ ಏನಾದ್ರೂ ತಗೊಂಬರ್ಲಾ ಅಂತ ಕೇಳ್ತಾನಂತೆ. ಆಗ ಆಚಾರ್ಯರು, ಆಯ್ತು ತಗೊಂಬ ಹೋಗ್ಲಿ ಅಂತ ಹೇಳ್ತಾರಂತೆ. ಅವನು ಇಕ್ಳ ತಗೊಂಡ್ ಬಂದು ಕೀಳಕ್ ಹೋದ್ರೂ ಕೂಡ ರೋಮಾನ ಆಗ್ಲೇ ಇಲ್ವಂತೆ ಅವನಿಗೆ. ಇಟ್ ವಾಸ್ ದಟ್ ಸ್ಟ್ರಾಂಗ್, ಅಷ್ಟು ಸ್ಟ್ರಾಂಗ್ ಇತ್ತು ಅಂತ. ಇನ್ನೊಂದು ಪಾರಂತಿ ಅಂತ ದೇವಸ್ಥಾನ ಇದೆ. ಆ ಪಾರಂತಿಯಲ್ಲಿ ತುಂಬಾ ದಿನಗಳ ಕಾಲ ಪೂಜೆ ಅನ್ನೋವಂಥದ್ದು ನಿಂತು ಹೋಗ್ಬಿಟ್ಟಿತ್ತಂತೆ. ಆಮೇಲೆ ಆಚಾರ್ಯರು ಏನ್ ಮಾಡ್ತಾರೆ, ಊರಿನ ಜನಗಳನ್ನ, ರಾಜರನ್ನ, ಇವ್ರನ್ನೆಲ್ಲ ಕರೆಸ್ಬಿಟ್ಟು ಆ ಪಾರಂತಿ ದೇವಸ್ಥಾನದಲ್ಲಿ ಮತ್ತೆ ಪೂಜೆಗೆ ವ್ಯವಸ್ಥೆ ಮಾಡ್ತಾರಂತೆ. ವ್ಯವಸ್ಥೆ ಮಾಡಿದ್ ಯಾಕೆ ಅಂದ್ರೆ, ಪಾರಂತಿಯಲ್ಲಿ ಪಂಚಲಿಂಗೇಶ್ವರ ದೇವಸ್ಥಾನ ಇದೆ. ಈ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ ಯಾರು ಅಂದ್ರೆ ಭೀಮಾನೇ ಅಂತೆ. ದ್ರೌಪದಿ ಅವಾಗ ಪೂಜೆಗೆ ನೀರೆಲ್ಲ ತಂದ್ಕೊಡ್ತಾ ಇದ್ಲಂತೆ ದೇವಸ್ಥಾನದಲ್ಲಿ, ಭೀಮಾ ಪೂಜೆ ಮಾಡ್ಬೇಕಾದ್ರೆ. ಅದಕ್ಕೆ ಆಚಾರ್ಯರಾಗಿ ಬಂದಾಗ ಆ ದೇವಸ್ಥಾನಕ್ಕೆ ಮತ್ತೆ ಪೂಜೆಯ ವ್ಯವಸ್ಥೆಗಳನ್ನ ಮಾಡಿಸ್ತಾರೆ. ಒಂದಿನ ಒಬ್ಬ ಗೌಡ ಯಾರ್ದೋ ಮಾತು ಕೇಳ್ಕೊಂಡು ಆಚಾರ್ಯರ್ಗ್ ಹೊಡಿಬೇಕು ಅಂತ ದೊಣ್ಣೆ ಹಿಡ್ಕೊಂಡ್ ಬರ್ತಾನಂತೆ ಆಚಾರ್ಯರ ಹತ್ರ. ಆದ್ರೆ ಆಚಾರ್ಯರದು ತೇಜಸ್ ನೋಡಿ, ಅಂದ್ರೆ ಅವ್ರ ಮುಖದಲ್ಲಿ ಕಾಂತಿ ನೋಡ್ಬಿಟ್ಟು ಅವ್ರ ಕಾಲಕ್ಕೆ ಬಿದ್ದು ಬಿಡ್ತಾನಂತೆ. ಆಗಲ್ಲ ಅವನಿಗೆ. ಇನ್ನೊಂದ್ಸರಿ ಕೊಕ್ಕಡ ವೈದ್ಯನಾಥೇಶ್ವರ ಅಂತ ಇದೆ, ಧರ್ಮಸ್ಥಳದ ಹತ್ರನೇ, ವೆರಿ ನಿಯರ್ ಟು ಧರ್ಮಸ್ಥಳ, ಮೇ ಬಿ ಸಮ್ 6-7 ಕಿಲೋಮೀಟರ್ಸ್. ಕೊಕ್ಕಡ ವೈದ್ಯನಾಥೇಶ್ವರ ಕ್ಷೇತ್ರ ವೆರಿ ತುಂಬಾ ಫೇಮಸ್ಸು. ಅಲ್ಲಿ ಧನ್ವಂತ್ರಿ ದೇವರನ್ನ, ವೈದ್ಯನಾಥೇಶ್ವರನನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಶ್ರೀಮದಾಚಾರ್ಯರು. ಶ್ರೀ ಕೃಷ್ಣಾಮೃತ ಮಹಾರ್ಣವ ಅನ್ನುವಂಥ ಕೃತಿಯನ್ನ ರಚನೆ ಮಾಡಿದ್ದಾರೆ ಆಚಾರ್ಯರು, ಅಲ್ಲೇ ರಚನೆ ಮಾಡಿದ್ದು. ಊರ್ ಜನರೆಲ್ಲ, ಆಮೇಲೆ ಊರಿನಲ್ಲಿ ಒಂದಷ್ಟು ಜನ ಪಂಡಿತರು ಇರ್ತಾರಲ್ಲ, ಲೋಕಲ್ ಪಂಡಿತರು, ಅವರೆಲ್ಲ ಅನ್ಕೊಂತಾರಂತೆ ನಾವೇ ದೊಡ್ಡ ಪಂಡಿತರು ಅಂತ ಹೇಳಿ. ಆಚಾರ್ಯರು ಆ ಊರಿಗೆ ಬಂದ ತಕ್ಷಣ, ಎಲ್ಲಿ ಹಂಗಾದ್ರೆ ಇಲ್ಲೊಂದಷ್ಟು ಜನ ಇದ್ರಲ್ಲ ಪಂಡಿತರು, ಕೂಪಮಂಡೂಕ ಅಂದ್ರೆ ಫ್ರಾಗ್ ಇನ್ ದ ವೆಲ್ ಅಂತ ಅಲ್ವಾ, ಅವ್ರಿಗೆ ಅದೇನೆ, ಎಲ್ಲೂ ಎಕ್ಸ್ಪೋಜರ್ ಇರಲ್ಲ ಅವ್ರಿಗೆ. ನಾವು ಕಲ್ತಿದ್ 4 ವಿದ್ಯೆನೆ ಭಾರೀ ದೊಡ್ಡದು ಅಂತ ಬೀಗ್ತಾ ಇರ್ತಾರೆ ಅಂತವ್ರು. ಆಚಾರ್ಯರು ಕರೀರಿ ಅವ್ರನ್ನ ಅಂತ ಹೇಳ್ತಾರಂತೆ. ಪಂಡಿತರು ಬರ್ತಾರಂತೆ. ಆಚಾರ್ಯರು ಆಚಾರ್ಯರ ಎದುರುಗಡೆ ಪಂಡಿತರು ಬರ್ತಾರೆ. ಪಂಡಿತ್ರು ಏನ್ ಅನ್ಕೋತಾರಂತೆ, ಮೇ ಬಿ ಯಜ್ಞ, ಫೈರ್ ಸ್ಯಾಕ್ರಿಫೈಸ್, ಇದ್ರ ಬಗ್ಗೆ ಆಚಾರ್ಯರಿಗೆ ಏನೂ ಗೊತ್ತಿರ್ಲಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಆಚಾರ್ಯರಿಗೆ ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತಾರಂತೆ. ಆಚಾರ್ಯರು ಆಗ ಅರ್ಥನ ಒಂದೊಂದನ್ನೇ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾರಂತೆ. ಆಗ ಇವ್ರು ಸುಮ್ಮನೆ ಇರ್ಬೇಕಲ್ಲ, ವಿತಂಡವಾದ, ಇಲ್ಲ ಇಲ್ಲ ನೀವ್ ಹೇಳ್ತಾ ಇರೋ ತಪ್ಪು, ನೀವು ಸರಿಯಾಗಿ ಹೇಳ್ತಿಲ್ಲ ಅಂತ ಹೇಳ್ತಾರಂತೆ. ಆಗ ಹಾಗಾದ್ರೆ ಸರಿಯಾಗಿರೋ ಅರ್ಥ ಹೇಳಿ ನೋಡೋಣ ನೀವು ಅಂತ ಆಚಾರ್ಯರು ಕೇಳಿದ ತಕ್ಷಣ ಓಡೇ ಹೋಗ್ಬಿಡ್ತಾರಂತೆ ಅವರೆಲ್ಲ, ಅಲ್ಲಿ ನಿಲ್ಲೋದೇ ಇಲ್ವಂತೆ ಅವರು. ಇನ್ನೊಂದ್ಸರಿ ಪಾಪ ಏನ್ ಮಾಡೋದು, ಕೆಲವೊಂದ್ಸರಿ ಬಡವ್ರು ಇರ್ತಾರೆ, ಯಾರೋ ತುಂಬಾ ಪುವರ್ ಪೀಪಲ್, ಆದ್ರೂ ಕೂಡ ಆಚಾರ್ಯರನ್ನ ಕರೆದು ಭಿಕ್ಷೆ ಹಾಕ್ಬೇಕು ಅಂತ ಆಸೆ ಇರುತ್ತೆ ಅವ್ರಿಗೆ. ಅಂತವ್ರು ಕರೆದಾಗ ಆಚಾರ್ಯರು ಒಬ್ರೇ ಬರ್ತಾರಾ, ಶಿಷ್ಯರೆಲ್ಲ ಬರ್ತಾರಲ್ವಾ, ಅಷ್ಟು ಐಟಮ್ ಇರಲ್ಲ ಅವ್ರ ಮನೆಯಲ್ಲಿ ಬಡಿಸೋದಿಕ್ಕೆ. ಆಗ ಆಚಾರ್ಯರು ಏನ್ ಮಾಡ್ತಾ ಇದ್ರಂತೆ ಗೊತ್ತಾ, ಅವರು ಎಷ್ಟೇ ಕಡಿಮೆ ಐಟಮ್ ಮಾಡಿದ್ರು ಕೂಡ ಅದನ್ನ ಜಾಸ್ತಿ ಮಾಡಿಬಿಡ್ತಾ ಇದ್ರಂತೆ. ಆವಾಗ ಬಂದಿರೋ ಜನಕ್ಕೆಲ್ಲ ಸಾಕಾಗ್ತಾ ಇತ್ತಂತೆ. ಇನ್ ಕೆಲವೊಂದ್ಸರಿ ವೆರಿ ರಿಚ್ ಪೀಪಲ್, ಶ್ರೀಮಂತರು ಕರಿತಾ ಇದ್ರಂತೆ ಆಚಾರ್ಯರನ್ನ ಊಟಕ್ಕೆ ಅಂತ. ಆಗ ಅವ್ರು ಬೇಕಾದಂಗ ಅಡಿಗೆಗಳು ಮಾಡ್ಸಿರ್ತಾರಲ್ವಾ, ಅದು ಮಿಕ್ ಹೋಗ್ಬಾರ್ದಲ್ವಾ, ವೇಸ್ಟ್ ಆಗ್ಬಾರ್ದಲ್ವಾ, ಅದಕ್ಕೆ ಆಚಾರ್ಯರು ಏನ್ ಮಾಡ್ತಾ ಇದ್ರಂತೆ, ಆ ಊರಿನ ಜನಕ್ಕೆ, ಆಚಾರ್ಯರ ಶಿಷ್ಯರಿಗೆ, ಮತ್ತೆ ಯಾರು ಮನೆಗೆ ಕರೆದಿರ್ತಾರೆ ಆ ಮನೆಯವ್ರಿಗೆ, ಅವ್ರಿಗೆ ಮಾತ್ರ ಆಗೋಷ್ಟು ಇಟ್ಬಿಟ್ಟು ಮಿಕ್ಕಿದ್ದನ್ನೆಲ್ಲ ಆಚಾರ್ಯರೇ ಸ್ವೀಕಾರ ಮಾಡಿಬಿಡ್ತಾ ಇದ್ರಂತೆ. ಇನ್ ದಟ್ ಕೇಸ್ ಆ ರೀತಿ ಮಾಡಿಬಿಟ್ಟು ಫುಡ್ ವೇಸ್ಟ್ ಅನ್ನುವಂಥದ್ದನ್ನ ಮಾಡಿಸ್ತಾ ಇರಲಿಲ್ಲ ಅನ್ನೋದನ್ನ ಹೇಳ್ತಾರೆ. ಹೀಗೆ ಆಚಾರ್ಯರು, ನಾರಾಯಣ ಪಂಡಿತಾಚಾರ್ಯರು ಸುಮಧ್ವ ವಿಜಯದಲ್ಲಿ ಹೇಳೋ ತರ, ಅವರು ಏನನ್ನ ಕೋಟ್ ಮಾಡಿದ್ದಾರೆ, ಸುಮಧ್ವ ವಿಜಯದಲ್ಲಿ ತಿಳಿಸಿದ್ದಾರೆ ಶ್ರೀಮದಾಚಾರ್ಯರ ಚರಿತ್ರೆಗಳನ್ನ, ಅಷ್ಟೇ ಅಲ್ಲ ಶ್ರೀಮದಾಚಾರ್ಯರ ಜೀವನ ಅಂದ್ರೆ. ಏನೋ ಒಂದ್ ಸ್ವಲ್ಪ ಮಾತ್ರ ಹೇಳಿದ್ದಾರೆ ಅಷ್ಟೇನೆ, ಆದ್ರೆ ತುಂಬಾ ಇದೆ ಶ್ರೀಮದಾಚಾರ್ಯರದು ಚರಿತ್ರೆಗಳು, ಲೀಲೆಗಳು ಸಾಗರದಷ್ಟಿದೆ. ಅದನ್ನ ನಾವ್ ಏನಂತ ಗ್ರಾಸ್ಪ್ ಮಾಡಕ್ಕಾಗತ್ತೆ, ನಮ್ಗೆ ಆಗೋದಿಲ್ಲ. ಹೇಗೋ ಹಾಗೆ ತುಂಬಾ ಅಂದ್ರೆ ತುಂಬಾ ಆಚಾರ್ಯರದು ಇಷ್ಟೇ ಇದಮಿತ್ತಂ ಅಂತ ನಾವು ಹೇಳೋದಕ್ಕೆ ಅಲ್ಲ. ಸುಮಧ್ವವಿಜಯದಲ್ಲಿ ಹೇಳಿರೋದು ಮಾತ್ರ ಇಷ್ಟೇನೆ, ಇದು ಬಿಟ್ರೆ ಇನ್ನೇನು ಇಲ್ಲ, ನೋ, ಆ ರೀತಿ ಕೂಡ ಇಲ್ಲ.
ಅದಕ್ಕೆ ಆಚಾರ್ಯರು ಟೋಟಲಿ 79 ವರ್ಷ ಭಕ್ ಭಕ್ತರನ್ನ ಇದೇ ರೀತಿ ಉದ್ಧಾರ ಮಾಡ್ತಾ ಇರ್ತಾರೆ. ಮಾಘ ಶುದ್ಧ ನವಮಿ ಆಗ ಅವರು ಬದರಿಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಮಾಘ ಶುದ್ಧ ನವಮಿ ದಿನ, ಅದೇ ದಿನ ದೇವತೆಗಳು ಯಾರ್ಯಾರು ಇರ್ತಾರಲ್ಲ, ಡೆಮಿಗೋಡ್ಸ್ ದೇವತೆಗಳು, ಶ್ರೀಮದ್ ಆಚಾರ್ಯರಿಗೆ ವಿಜಯೋತ್ಸವ ಆಚರಿಸ್ಬೇಕು ಅಂತ ಆಕಾಶದಲ್ಲಿ ಬಂದು ನಿಂತ್ಕೊಂಡು ಸ್ತೋತ್ರ ಮಾಡ್ತಾ ಇರ್ತಾರಂತೆ. ಯಾಕಂದ್ರೆ ದೇವತೆಗಳಿಗೆಲ್ಲ ಗುರುಗಳು ಶ್ರೀಮದ್ ಆಚಾರ್ಯರು ಅಂದ್ರೆ ವಾಯುದೇವರು. ಆ ರೀತಿ ಅನಂತೇಶ್ವರ ದೇವಸ್ಥಾನದಲ್ಲಿ ಪಾಠ ಮಾಡ್ತಾ ಇರ್ತಾರೆ ಶ್ರೀಮದ್ ಆಚಾರ್ಯರು. ಆಗ ಶ್ರೀಮದ್ ಆಚಾರ್ಯರ ಮೇಲೆ ಪುಷ್ಪ ವೃಷ್ಟಿ, ಪುಷ್ಪ ಅಂದ್ರೆ ಹೂವು, ವೃಷ್ಟಿ ಅಂದ್ರೆ ಮಳೆ, ಹೂವಿನ ಮಳೆನೇ ಸುರಿಸ್ತಾರಂತೆ. ಆಮೇಲೆ ತುಳಸಿ ಹಾರ ಇದ್ದಕ್ಕಿದ್ದಂಗೆ ಬಂದು ಆಚಾರ್ಯರ ಕುತ್ತಿಗೆಗೆ ಬೀಳತ್ತಂತೆ. ಎಲ್ಲರೂ ಅದನ್ನ ನೋಡಿರ್ತಾರಂತೆ. ಹೂವ ಬೀಳ್ತಾನೇ ಇರುತ್ತೆ. ಆಚಾರ್ಯರು ಹೂವದಲ್ಲಿ ಮುಚ್ಚೋಗ್ಬಿಡ್ತಾರಂತೆ, ಅಷ್ಟು ಹೂವ ಬೀಳಿಸ್ತಾರೆ ದೇವತೆಗಳು. ಶಿಷ್ಯರೆಲ್ಲ ಓಡ್ ಬಂದ್ಬಿಟ್ಟು ಹೂವನ್ನ ಸರಿಸ್ತಾರಂತೆ. ಯಾಕಂದ್ರೆ ಆಚಾರ್ಯರು ಮುಚ್ಚೆ ಹೋಗ್ಬಿಟ್ಟಿದಾರಲ್ಲ ಅದ್ರ ಮೇಲೆ, ಉಸಿರಾಡ್ಬೇಕಲ್ಲ ಅಂತ ಶಿಷ್ಯರು. ಆಮೇಲೆ ಅಲ್ಲಿ ಆಚಾರ್ಯರೇ ಇರಲ್ವಂತೆ. ಎಲ್ರಿಗೂ ತುಂಬಾ ಆಶ್ಚರ್ಯ ಆಗತ್ತೆ, ಏನ್ ಮಾಡೋದು ಗೊತ್ತಾಗಲ್ಲ. ಆಗ ಅಶರೀರವಾಣಿ ಆಗತ್ತೆ, ಏರಿಯಲ್ ವಾಯ್ಸ್ ಅಶರೀರವಾಣಿ ಆಗತ್ತೆ. ನಾನು ಯಾರ ಕಣ್ಣಿಗೂ ಕಾಣಿಸ್ದಂಗೆ ಒಂದು ರೂಪದಿಂದ ಇಲ್ಲೇ ಇರ್ತೀನಿ, ಎಲ್ಲಾರ ಕಣ್ಣಿಗೂ ಕಾಣಿಸೋ ರೀತಿ ನಾನು ಬದರಿಯಲ್ಲಿ ವೇದವ್ಯಾಸ ದೇವ್ರ ಜೊತೆ ಅವ್ರ ಸೇವೆ ಮಾಡ್ಕೊಂಡಿರ್ತೀನಿ ಅಂತ ಹೇಳಿ ಎಲ್ಲಾರ್ಗೂ ಸಮಾಧಾನ ಮಾಡ್ತಾರಂತೆ. ಅವತ್ತಿಂದ ಇವತ್ತಿನವರೆಗೂ ಕೂಡ ನಾವು ಅನಂತೇಶ್ವರ ದೇವಸ್ಥಾನಕ್ಕೆ ಹೋದ್ರೆ ಶ್ರೀಮದ್ ಆಚಾರ್ಯರು ಅದೃಶ್ಯವಾಗಿ ಇರೋ ಸ್ಥಳ ಅಂತ ಒಂದು ಕಿಂಡಿ, ಯಾಕಂದ್ರೆ ಗರ್ಭಗುಡಿ ಒಳಗಡೆ ನಮಗ್ ಪ್ರವೇಶ ಇಲ್ಲ, ನಾವು ಪ್ರದಕ್ಷಿಣಾಕಾರವಾಗಿ ಸುತ್ತು ಬರಬೇಕಾದ್ರೆ ಒಂದು ಕಿಂಡಿ ಕಾಣುತ್ತೆ, ಶ್ರೀಮದ್ ಆಚಾರ್ಯರು ಅದೃಶ್ಯರಾಗಿರುವ ಸ್ಥಳ ಅಂತ. ಅಲ್ಲಿ ಬಗ್ಗಿ ನೋಡಿದ್ವಿ ಅಂದ್ರೆ ನಮ್ಗೆ ಇವತ್ತಿಗೂ ಕೂಡ ಆ ಪ್ಲೇಸ್ ಕಾಣುತ್ತೆ. ಅಲ್ಲಿ ಬರೀ ಒಂದು ಆಚಾರ್ಯರ ಪೀಠ ಇಟ್ಟಿದ್ದಾರೆ ಅಷ್ಟೇನೆ. ತುಂಬಾ ಟೈಮ್ಗಳು, ಒಂದ್ ಸ್ವಲ್ಪ ವರ್ಷಗಳ ಹಿಂದೆ ಪರ್ಯಾಯ ಸ್ವಾಮಿಗಳು ಅಲ್ಲಿ ಶ್ರೀಮದಾಚಾರ್ಯರ ಪ್ರತಿಮೆನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅನ್ಕೊಂಡಿದ್ರಂತೆ. ಯಾಕಂದ್ರೆ ಆಚಾರ್ಯರು ಅದೃಶ್ಯರಾಗಿ ಅಲ್ಲಿ ಇದೀನಿ ಅಂತ ಹೇಳಿರ್ತಾರಲ್ಲ, ಅದಕ್ಕೆ ಒಂದು ಪ್ರತಿಮೆ ಇಡೋಣ ಅಂತ ಅವರು ಆ ರೀತಿ ಅಂದಾಗ ರಾತ್ರಿ ಕನ್ಸಲ್ ಬಂದು ಹೇಳ್ತಾರಂತೆ, ನಾನೇ ಅಲ್ಲಿ ಕೂತಿದ್ದೀನಿ, ನನ್ನ ತಲೆ ಮೇಲೆ ಕಲ್ಲನ್ನು ಇಡ್ತಾ ಇದೀಯಾ ಅಂತ. ಅಂದ್ರೆ ಆಚಾರ್ಯರು ಸ್ವತಃ ಕೂತಿದ್ದಾರೆ ಅದೃಶ್ಯರಾಗಿ, ನಮಗ್ ಕಾಣಲ್ಲ ಆಚಾರ್ಯರಲ್ಲಿ ಕೂತಿರುವಂಥದ್ದು. ಆ ರೀತಿ ಅವರು ಗದರಿಸ್ತಾರಂತೆ ಸ್ವಾಮಿಗಳನ್ನ. ಆಮೇಲೆ ಸ್ವಾಮಿಗಳು ಪ್ರತಿಷ್ಠಾಪನೆಗೆ ಅಂತ ಏನ್ ತಂದಿದ್ರು ಅದನ್ನ ವಿಗ್ರಹನ ಅಲ್ಲೇ ಗೋಡೆಯಲ್ಲಿ ಪ್ರತಿಷ್ಠಾಪನೆ ಮಾಡ್ಬಿಡ್ತಾರೆ ಹೊರತು ಪೀಠದ ಮೇಲೆ ಪ್ರತಿಷ್ಠಾಪನೆ ಮಾಡಲ್ಲ. ಈ ರೀತಿ ಶ್ರೀಮದಾಚಾರ್ಯರ ಕಥೆಗಳನ್ನ ತುಂಬಾ ಅಂದ್ರೆ ತುಂಬಾ ಇದೆ, ಮಹಿಮೆಗಳು ಒಂದಲ್ಲ ಎರಡಲ್ಲ. ಅದನ್ನ ನಾವು ಕೇಳೋದ್ರಿಂದ, ಅದನ್ನ ನಾವು ಮತ್ತೆ ಮತ್ತೆ ಮೆಲುಕು ಹಾಕೋದ್ರಿಂದ, ಕೆಲವೊಂದ್ ಕಡೆ ಹೇಳ್ತಾರೆ ಎಷ್ಟ್ ಸರಿ ಕೇಳ್ಬೇಕು ಹಾಗಾದ್ರೆ ಅಂತ. ಇವಾಗ ಟೀಚರ್ ಕೇಳಿ ನೋಡಿ, ಬೇಕಾದ್ರೆ ಪಾಠನ ಟೀಚರ್ ಮಾಡ್ತಾರೆ, ಮೇ ಬಿ ಸಮ್ ಥಿಯರಮ್ ಅಥವಾ ಫಾರ್ಮುಲಾನ ಎಕ್ಸ್ಪ್ಲೈನ್ ಮಾಡಿರ್ತಾರೆ ಅಂತ ಅನ್ಕೊಳ್ಳೋಣ. ಒಂದು ಫಾರ್ಮುಲಾ ಟೀಚರ್ ಹೇಳ್ತಾರೆ ಇದನ್ನೆಲ್ಲ ನೀಟಾಗಿ ನೀವು ಕಲಿಬೇಕು ಅಂತ. ಇಫ್ ಯು ಆಸ್ಕ್ ದ ಟೀಚರ್, ನಾನು ಇದನ್ನ ಹಂಗಾರೆ ಎಷ್ಟು ಸರಿ ಬೈ ಹಾರ್ಟ್ ಮಾಡಬೇಕು ಅಂತಂದ್ರೆ ಟೀಚರ್ ಏನ್ ಹೇಳ್ತಾರೆ, ಒಂದ್ ಸರಿ, ಎರಡು ಸರಿ, ಮೂರ್ ಸರಿ, ನಾಲ್ಕು ಸರಿ. ಮೇ ಬಿ ತುಂಬಾ ಶಾರ್ಪ್ ಇರೋ ಹುಡುಗಂಗೆ ಒಂದೇ ಸರಿಗೆ ಬಂದ್ಬಿಡ್ಬೋದು, ಡಲ್ಲೆಸ್ಟ್ ಆಫ್ ದ ಡಲ್ಗೆ 50 ಸರಿ ಮಾಡಿದ್ರು ಬರದೇ ಇರ್ಬೋದು. ಟೀಚರ್ ಕೆನ್ ನಾಟ್ ಸೇ ಸ್ಪೆಸಿಫಿಕಲಿ ಹೌ ಮೆನಿ ಟೈಮ್ಸ್ ಯು ಹ್ಯಾವ್ ಟು ಟ್ರೈ, ಅಲ್ವಾ? ಇವಾಗ ಮಜ್ಜಿಗೆ ಕಡಿಬೇಕಾದ್ರೆ, ಈಗೆಲ್ಲ ಯಾರ ಮನೇಲೂ ಮಜ್ಜಿಗೆ ಕಡಿಯಲ್ಲ ಬಿಡಿ, ಮಜ್ಜಿಗೆ ಕಡಿದು ಬೆಣ್ಣೆ ತೆಗಿಬೇಕಾದ್ರೆ ಯಾರಾದ್ರೂ ಕೇಳಿದ್ರೆ ಎಷ್ಟು ಸರಿ ನಾನು ಕಡ್ಗೋಲನ್ನ ತಿರುಗಿಸ್ತಾ ಇರಬೇಕು ಬೆಣ್ಣೆ ಬರೋದಿಕ್ಕೆ ಅಂತಂದ್ರೆ ಯಾರಾದ್ರೂ ಹೇಳಕ್ ಸಾಧ್ಯನಾ? ಒಂದ್ ಸರಿ, ಎರಡು ಸರಿ, ಮೂರ್ ಸರಿ ಅಂತ? ಅದಕ್ಕೆ ಆನ್ಸರ್ ಏನು? ಬೆಣ್ಣೆ ಬರೋ ತನಕ ಕಡಿತಾ ಇರು ಅಂತ. ಹಾಗೆ ನಿಮ್ಗೆ ಫಾರ್ಮುಲಾ ತಲೆಯಲ್ಲಿ ಜ್ಞಾಪಕ ಇಟ್ಕೋಬೇಕು ಅಂದ್ರೆ ನಾನು ಎಷ್ಟು ಸರಿ ಹೇಳಬೇಕು ಅಂತ ಟೀಚರ್ನ ಕೇಳಿದ್ರೆ ಟೀಚರ್ ಏನ್ ಹೇಳ್ತಾರೆ, ನಿನಗೆ ಎಲ್ಲಿ ತನಕ ಜ್ಞಾಪಕ ಬರುತ್ತೋ ಹೇಳೋದಿಕ್ಕೆ, ಯು ಕ್ಯಾನ್ ಮೆಮೊರೈಸ್ ಇಟ್, ಅಲ್ಲಿ ತನಕನೂ ನೀನ್ ಪ್ರಾಕ್ಟೀಸ್ ಮಾಡ್ತಾ ಇರು ಅಂತ ಹೇಳ್ತಾರೆ, ಅಲ್ವಾ? ಹೇಗೋ ಹಾಗೆ ಮನನ ಅಂದ್ರೆ ಏನ್ ಗೊತ್ತಾ, ಕೇಳಿರೋದನ್ನ ಮತ್ತೆ 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 ರೀಕಲೆಕ್ಟ್ ಮಾಡ್ಕೋಬೇಕು. ರೀಕಲೆಕ್ಟ್ ಮಾಡ್ಕೊಂಡು ಮನ್ಸಲ್ಲಿ ಗಟ್ಟಿ ಮಾಡ್ಕೋಬೇಕು ನಾವ್ ಅದನ್ನ. ಈ ಕಿವಿಲ್ ಕೇಳ ಆ ಕಿವಿಲ್ ಬಿಡೋ ರೀತಿ ಅಲ್ಲ. ಶ್ರೀಮದ್ ಆಚಾರ್ಯರು ನಮ್ಗೆ ಜೀವನ ಕೊಟ್ಟಿರುವಂತವ್ರು, ಉಸಿರಾಡಿಸ್ತಾ ಇದ್ದಾರೆ ನಮ್ಮಲ್ಲಿ ಇದ್ಕೊಂಡು. ಟ್ರೈ ಟು ಅಂಡರ್ಸ್ಟ್ಯಾಂಡ್, ಜೀವೋತ್ತಮರವರು. ಅಂತ ಜೀವೋತ್ತಮರನ್ನ ನಾವ್ ಎಷ್ಟು ಎಣಸು, ಪ್ರತಿ ಒಂದು ಬ್ರೀತಿಂಗ್ ಅಲ್ಲೂ ಅವ್ರ ಜ್ಞಾಪಕ ಬರ್ಬೇಕು ನಮ್ಗೆ. ಯಾಕಂದ್ರೆ ಉಸಿರಾಡಿಸ್ತಾ ಇರೋರೆ ಅವ್ರಲ್ವಾ. ಉಸಿರು ನಿಲ್ಲಿಸ್ಬಿಟ್ರು ಅವರು ಅಂದ್ರೆ ಹೆಣ ಅಂತ ಕರೀತಾರೆ ನಮ್ಮನ್ನ, ಡೆಡ್ ಬಾಡಿ ಆಗೋಗ್ಬಿಡ್ತೀವಿ ನಾವು. ಹಾಗಾಗಿ ಎವ್ರಿ ಇನ್ಹೇಲ್ ಅಂಡ್ ಎಕ್ಸೇಲ್ ಅವ್ರು ನಮಗ್ ಜ್ಞಾಪಕ ಆಗ್ಬೇಕು. ಶ್ರೀಮದ್ ಆಚಾರ್ಯರು ಉಸಿರಾಡಿಸ್ತಾ ಇದ್ದಾರೆ ನಮ್ಮನ್ನ. ಅಂತ ಜೀವೋತ್ತಮರು, ಅವ್ರ ಚರಿತ್ರೆನ ನಾವು ಕೇಳೋದ್ರಿಂದ, ಅವ್ರ ಚರಿತ್ರೆನ ಮತ್ತೆ ಮತ್ತೆ ನಾವು ರೀಕಲೆಕ್ಟ್ ಮಾಡ್ಕೊಳೋದ್ರಿಂದ ನಮ್ಗೇನೇ ಒಳ್ಳೇದಾಗತ್ತೆ.
ಪರಮ ಮಂಗಳ. ನಮಗೆ ತುಂಬಾ ಅಂದ್ರೆ ತುಂಬಾ ಒಳ್ಳೇದಾಗತ್ತೆ ಇದರಿಂದ. ನಮ್ಗೆ ಅನ್ಕೊಂಡಿದ್ದೆಲ್ಲ ನಮಗ್ ಸಿಕ್ಕತ್ತೆ ಅಂತ ಹೇಳ್ತಾರೆ. ಸಂಸಾರದಲ್ಲಿ ಏನೇನೆಲ್ಲ ಕಷ್ಟಗಳು ಬರುತ್ತೆ ಅದೆಲ್ಲ ಪರಿಹಾರ ಆಗತ್ತೆ. ಸುಖ, ಶಾಂತಿ, ನೆಮ್ಮದಿ ಅನ್ನುವಂಥದ್ದನ್ನ ಆಚಾರ್ಯರು ಕೊಡ್ತಾರೆ. ಆಯುರ್ ಬರುತ್ತೆ. ಆಯುರ್ ಅಂದ್ರೆ ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಸೌಭಾಗ್ಯ ಇದೆಲ್ಲ ಕೂಡ ಕೊಡ್ತಾರೆ. ಇದೆಲ್ಲ ಚಿಲ್ರೆ ಇದು. ಇದೆಲ್ಲ ಇಟ್ ಇಸ್ ಲೈಕ್ ಕಾಗೆ ಬಂಗಾರ. ರಿಯಲ್ ಬಂಗಾರ ಯಾವ್ದು ಗೊತ್ತಾ? ಜ್ಞಾನ, ಭಕ್ತಿ, ವೈರಾಗ್ಯನ ಕೊಡ್ತಾನೆ. ವೈರಾಗ್ಯ ಅಂದ್ರೆ ನಾನು ಹೇಳ್ದೆ ವಿಷ್ಣುವಿನ ಎಡೆಗೆ ರಾಗ ಅಂದ್ರೆ ಕೆಟ್ಟದ್ರ ಮೇಲೆ ನಮಗೆ ಡಿಸ್ಇಂಟ್ರೆಸ್ಟ್ ಮಾಡಿಸ್ತಾರೆ. ಯಾವ್ದು ಕೆಟ್ಟದ್ದು ಅಂತ ನಮಗ್ ಗೊತ್ತಿರುತ್ತಲ್ವಾ, ಅದ್ರ ಮೇಲೆ ನಮ್ಗೆ ವೈರಾಗ್ಯ ತರ್ತಾ ಹೋಗ್ತಾರೆ. ಅದನ್ನ ವಿರಕ್ತಿಯನ್ನ ಕೊಡ್ತಾ ಹೋಗ್ತಾರಂತೆ ಆಚಾರ್ಯರು. ಹಾಗಾದ್ರೆ ಕೆಟ್ಟ ಅಭ್ಯಾಸಗಳಿಂದ ನಾವು ಹೊರಗಡೆ ಬರಬೇಕು ಅಂತ ನಿಜವಾಗ್ಲೂ ನಮ್ಮ ತಲೆಯಲ್ಲಿದ್ರೆ, ಕೆಟ್ಟ ಅಭ್ಯಾಸ ಯಾವುದು ಅಂತ ನಾನು ಹೇಳೋದು ಬೇಡ, ಎಲ್ರಿಗೂ ಗೊತ್ತಿರುತ್ತೆ ಅವ್ರು ಮಾಡ್ತಾ ಇರೋದು ಯಾವ್ದು ಕೆಟ್ಟದ್ದು ಯಾವ್ದು ಒಳ್ಳೇದು ಅಂತ. ಅವ್ರು ನಿಜವಾಗ್ಲೂ ಆಚಾರ್ಯರ ಚರಿತ್ರೆಗಳನ್ನ ಮತ್ತೆ ಮತ್ತೆ ಕೇಳ್ತಾ ಇದ್ರೆ, ಮತ್ತೆ ಮತ್ತೆ ರೀಕಲೆಕ್ಟ್ ಮಾಡ್ಕೋತಾ ಇದ್ರೆ, ಆಗ ತಂತಾನಾಗೇ ಆ ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಬಿಟ್ಟು ಹೋಗುತ್ತೆ ಅಂತ ಹೇಳ್ತಾರೆ. ನಮಗೆ ಇಲ್ಲಿರ್ಬೇಕಾದ್ರೂ ಒಳ್ಳೆ ಸುಖ ಸಿಕ್ಕತ್ತೆ, ನಾವ್ ಈ ದೇಹ ಬಿಟ್ಟು ಪರಲೋಕಕ್ಕೆ ಹೋದಾಗ್ಲೂ ಕೂಡ ಒಳ್ಳೆ ಗತಿ ಆಗತ್ತೆ ಅನ್ನುವಂಥದ್ದನ್ನ ನಾವು ಆಚಾರ್ಯರ ಚರಿತ್ರೆ ಕೇಳೋದ್ರಿಂದ ಏನು ಫಲಶ್ರುತಿ, ವಾಟ್ ಈಸ್ ದ ಯೂಸ್ ಅಂತ ಎಲ್ರಿಗೂ ಅದೇ ವಾಟ್ ಈಸ್ ದ ಯೂಸ್ ಅಂತ. ಅದನ್ನ ಏನು ಫಲಶ್ರುತಿ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆಚಾರ್ಯರ ಚರಿತ್ರೆಯನ್ನ ನಾವು ಶ್ರವಣ ಮಾಡೋದ್ರಿಂದ ನಮ್ಗೆ ಏನೇನೆಲ್ಲ ಫಲ ಸಿಕ್ಕತ್ತೆ ಅಂದ್ರೆ, ಇಹದಲ್ಲೂ ಸಂತೋಷವಾಗಿರ್ತೀವಿ, ಪರದಲ್ಲೂ ಉತ್ತಮ ಗತಿ ಸಿಕ್ಕತ್ತೆ. ಇನ್ನೇನ್ ಬೇಕಾಗಿದೆ ಹಾಗಾದ್ರೆ ಈ ಜೀವಕ್ಕೆ? ಅದಕ್ಕೇನೆ ಆದಷ್ಟುನು ಸಾಧ್ಯ ಆದಷ್ಟುನು ಶ್ರೀಮದ್ ಆಚಾರ್ಯರನ್ನ ನೆನೆಸ್ಕೋತಾ ಇದ್ರೆ ನಮ್ ಕೆಟ್ಟ ಅಭ್ಯಾಸಗಳಿಂದ ನಮ್ಮಿಂದ ದೂರ ಆಗತ್ತೆ. ಜ್ಞಾನಭಕ್ತಿ ವೈರಾಗ್ಯ ಅನ್ನುವಂಥದ್ದು ಬರುತ್ತೆ. ಅದು ಬಂದಾಗ ತಂತಾನಾಗೇ ಜೀವನ ಅನ್ನುವಂಥದ್ದು ಚೆನ್ನಾಗಾಗ್ತಾ ಹೋಗುತ್ತೆ ಅನ್ನೋದ್ರಲ್ಲಿ ಶ್ರೀಮದಾಚಾರ್ಯರ ಜೀವನ ಚರಿತ್ರೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.